ಗುರುವಾರದ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಗಳಿದೆ. ಬಿಬಿಎಂಪಿ ಚುನಾವಣೆಗೆ ಕಮಲ ಪಡೆಯಿಂದ ರಣಕಹಳೆ. ಜೂನ್ 20ರಂದು ರಾಜ್ಯದಲ್ಲಿ ಪ್ರಧಾನಿ ಮೋದಿ ಪ್ರವಾಸ ಇದೆ. ಅದರ ಸರ್ಕಾರಿ ಕಾರ್ಯಕ್ರಮದ ಜೊತೆ ಪಕ್ಷದ ಕಾರ್ಯದಲ್ಲೂ ಕೂಡ ನಮೋ ಬ್ಯುಸಿ. ಕಮಲ ಪಡೆ ಬಿಬಿಎಂಪಿ ಚುನಾವಣೆಗೆ ರಣಕಹಳೆ ಮೊಳಗಿಸ್ತಾ ಇದ್ದು, ಜೂನ್ 20ರಂದು ರಾಜ್ಯದಲ್ಲಿ ಪ್ರಧಾನಿ ಮೋದಿ ಪ್ರವಾಸ. ಬಿಬಿಎಂಪಿ ಚುನಾವಣೆ ಸದ್ಯದಲ್ಲೇ ದಿನಾಂಕ ಘೋಷಣೆಯಾಗುವ ಸಾಧ್ಯತೆ ಇದ್ದು, ಮೋದಿ ಮೂಲಕ ಸಂಚಲನ ಸೃಷ್ಟಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿರುವಂಥದ್ದು. ಬೆಂಗಳೂರಿನಲ್ಲಿ 2 ಕಡೆ ಮೋದಿ ರೋಡ್ ಶೋಗೆ ಸಿದ್ಧತೆ. ಜೂನ್ 20ರಂದು ಮೋದಿ ರೋಡ್ ಶೋ, ಸಮಾವೇಶ, ಒಟ್ಟು 12 ಕಿಲೋಮೀಟರ್ ರೋಡ್ ಶೋಗೆ ಸಿದ್ಧತೆ. ಬೆಂಗಳೂರು ಉತ್ತರ ಮತ್ತು ದಕ್ಷಿಣದಲ್ಲಿ ರೋಡ್ ಶೋಗೆ ಪ್ಲಾನ್. ಯಲಹಂಕ, ಹೆಬ್ಬಾಳ, ಬ್ಯಾಟರಾಯನಪುರ, ಮಲ್ಲೇಶ್ವರಂ, ಚಾಮರಾಜಪೇಟೆ, ಚಿಕ್ಕಪೇಟೆ, ಜಯನಗರದಲ್ಲಿ ರೋಡ್ ಶೋ ನಡೆಯಲಿದೆ. ರಾಜ್ಯ ಬಿಜೆಪಿಯಿಂದ ಮೋದಿ ರೋಡ್ ಶೋಗೆ ಮ್ಯಾಪ್ ಸಿದ್ಧ ಆಗಿದೆ. ಜೂನ್ 20ಕ್ಕೆ ಪ್ರಧಾನಿ ಮೋದಿ ಭರ್ಜರಿ ರೋಡ್ ಶೋ ನಡೆಸಲಿದ್ದಾರೆ. ಮೋದಿ ಮೂಲಕ ಸಂಚಲನ ಸೃಷ್ಟಿಸುವಂತಹ ಪ್ಲಾನ್ ಬಿಜೆಪಿಯದ್ದು. ಒಟ್ಟು 12 ಕಿಲೋಮೀಟರ್ ರೋಡ್ ಶೋಗೆ ಸಿದ್ಧತೆ. ಬೃಹತ್ ಸಾರ್ವಜನಿಕ ಸಮಾವೇಶದ ಸಿದ್ಧತೆಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಸಮಾವೇಶಕ್ಕೆ ಒಂದು ವಾರ್ಡ್ನಿಂದ 650 ಜನರನ್ನು ಸೇರಿಸಬೇಕಾಗುತ್ತೆ. ಆರ್ಆರ್ ನಗರ, ವಿಜಯನಗರ, ಯಶವಂತಪುರ, ಗೋವಿಂದರಾಜನಗರ, ದಾಸರಹಳ್ಳಿ, ಮಹಾಲಕ್ಷ್ಮಿ ಲೇಔಟ್ನಿಂದ ಸಮಾವೇಶಕ್ಕೆ ಜನ ಸೇರಿಸಬೇಕು. ಒಟ್ಟು ಮೋದಿ ಸಮಾವೇಶದಲ್ಲಿ 40,000 ಜನರನ್ನು ಸೇರಿಸುವಂತಹ ಪ್ಲಾನ್ ಆಗಿದೆ. ಸಮಾವೇಶದ ಸಿದ್ಧತೆಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಬೆಂಗಳೂರು ಉತ್ತರ, ದಕ್ಷಿಣದಲ್ಲಿ ರೋಡ್ ಶೋ ನಡೆಸುವ ಪ್ಲಾನ್. ಬಿಬಿಎಂಪಿ ಚುನಾವಣೆ ಸದ್ಯದಲ್ಲೇ ದಿನಾಂಕ ಘೋಷಣೆಯಾಗುವ ಸಾಧ್ಯತೆ ಇದ್ದು, ಪ್ರಧಾನಿ ಮೋದಿ ಮೂಲಕ ಸಂಚಲನ ಸೃಷ್ಟಿ ಮಾಡಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಹಾಗಾಗಿಯೇ ಮೋದಿ ರೋಡ್ ಶೋ ಪ್ಲಾನ್. ಜೂನ್ 20ರಂದು ರಾಜ್ಯದಲ್ಲಿ ಪ್ರಧಾನಿ ಮೋದಿ ಪ್ರವಾಸ. ಅಂದು ರೋಡ್ ಶೋ, ಸಮಾವೇಶ, 12 ಕಿಲೋಮೀಟರ್ ರೋಡ್ ಶೋಗೆ ಸಿದ್ಧತೆಯಾಗಿದೆ. ಯಲಹಂಕ, ಹೆಬ್ಬಾಳ, ಬ್ಯಾಟರಾಯನಪುರ, ಮಲ್ಲೇಶ್ವರಂ, ಚಾಮರಾಜಪೇಟೆ, ಚಿಕ್ಕಪೇಟೆ, ಜಯನಗರದಲ್ಲಿ ರೋಡ್ ಶೋ. ರೋಡ್ ಶೋಗೆ ಮ್ಯಾಪ್ ಸಿದ್ಧ ಆಗಿದೆ. ಎಸ್ಸಿ ಬೆಳವಣಿಗೆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ರವಿ ಶಿವರಾಮ್ ಈಗ ಸಂಪರ್ಕದಲ್ಲಿದ್ದಾರೆ. ರವಿ, ಬಿಬಿಎಂಪಿ ಚುನಾವಣೆಗೆ ಕಮಲ ಪಡೆ ಭಾರಿ ಸಿದ್ಧತೆಯನ್ನ ಮಾಡ್ಕೊಂಡಂಗೆ ಕಂಡು ಬರ್ತಾ ಇದೆ. ಅಂದ್ರೆ ಕೇವಲ ಲೋಕಸಭೆ, ವಿಧಾನಸಭೆ ಚುನಾವಣೆ ಅಷ್ಟೇ ಅಲ್ಲ, ಬಿಬಿಎಂಪಿ ಚುನಾವಣೆಗೂ ಕೂಡ ಮೋದಿ ನಾಮಧೇಯನೇ ಅಸ್ತ್ರನ ಅಂತ. ಪ್ರತಿಮಾ, ಪ್ರಧಾನಿ ನರೇಂದ್ರ ಮೋದಿ ಅವರು 20ನೇ ತಾರೀಕು ಬೆಂಗಳೂರು ಇದ್ದಾರೆ. 21ನೇ ತಾರೀಕು ಮೈಸೂರಲ್ಲಿ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗ್ತಾರೆ. 20ನೇ ತಾರೀಕು ಬೆಂಗಳೂರಿಗೆ ಬರ್ತಾ ಇರುವಂತಹ ಕಾರ್ಯಕ್ರಮ ಬಹಳ ಮಹತ್ವವನ್ನ ಪಡೆದುಕೊಂಡಿದೆ. ಯಾಕೆಂದ್ರೆ ಸರ್ಕಾರದ ಕಾರ್ಯಕ್ರಮದ ಹೊರತಾಗಿ ಕೂಡ ಪಕ್ಷದ ಚಟುವಟಿಕೆಗಳಿಗೆ, ಕಾರ್ಯಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಮಯವನ್ನ ಕೊಟ್ಟಿದ್ದಾರೆ. 4-5 ಸರ್ಕಾರಿ ಕಾರ್ಯಕ್ರಮಗಳಿದ್ದಾವೆ. ಅದಾದ ಬಳಿಕ ಕೆಂಗೇರಿ ಬಳಿ ಒಂದು ಬೃಹತ್ ಸಮಾವೇಶವನ್ನ ಮಾಡ್ತಾರೆ. ಆ ಸಮಾವೇಶದ 40ರಿಂದ 50 ಸಾವಿರ ಜನರನ್ನ ಸೇರಿಸುವ ಗುರಿಯನ್ನ ರಾಜ್ಯ ಬಿಜೆಪಿ ಹೊಂದಿದೆ. ಆದ್ರೆ ಅದಕ್ಕೂ ಪೂರ್ವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಬೆಂಗಳೂರು ದಕ್ಷಿಣ ಮತ್ತು ಉತ್ತರ ಭಾಗದಲ್ಲಿ ರೋಡ್ ಶೋ ಅನ್ನ ಮಾಡೋದಕ್ಕೆ ರಾಜ್ಯ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಬರ್ತಾರೆ ಎನ್ನುವ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ಘಟಕ ಪೂರ್ವಭಾವಿ ಸಭೆಯನ್ನ ಮಾಡಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಅರಮನೆ ಮೈದಾನದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನ ಮಾಡಿದೆ. ಆ ಸಭೆಯಲ್ಲಿ ಪಕ್ಷದ ಬೆಂಗಳೂರು ಮಹಾನಗರ ಭಾಗದ ಪ್ರಮುಖ ನಾಯಕರು, ಶಾಸಕರು, ಸಚಿವರು, ಪದಾಧಿಕಾರಿಗಳೆಲ್ಲರೂ ಕೂಡ ಭಾಗಿಯಾಗಿದ್ರು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಈ ಸೂಚನೆಯನ್ನ ಕೊಟ್ಟಿದ್ದಾರೆ. ಸುಮಾರು 12 ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡೋದಕ್ಕೆ ಈಗಾಗಲೇ ಒಂದು ರೂಟ್ ಮ್ಯಾಪ್ ಅನ್ನ ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಅಂತಿಮವಾಗಿ ಕೇಂದ್ರದಿಂದ ಮತ್ತು ಎಸ್ಪಿಜಿಯಿಂದ ಅದಕ್ಕೆ ಪರ್ಮಿಷನ್ ಸಿಗತ್ತಾ ಎನ್ನುವಂಥದ್ದು ಇನ್ನು ಪ್ರಶ್ನೆ. ಆದ್ರೆ ರಾಜ್ಯ ಬಿಜೆಪಿ ಆ ತಯಾರಿಯನ್ನು ಮಾಡ್ಕೊಂಡಿದೆ. ತಾವು ಕೇಳ್ತಾ ಇದ್ರಿ ಬಿಬಿಎಂಪಿ ಚುನಾವಣೆಗೂ ಕೂಡ ಮೋದಿ ಜಪವೇ ಅಂತ. ಹೈದರಾಬಾದ್ ನಲ್ಲಿ ಈ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆ ಆದಾಗ
ಆ ಕೇಂದ್ರದ ಗೃಹ ಮಂತ್ರಿ ಆಗಿರುವಂತಹ ಅಮಿತ್ ಶಾ ಅವರು ಮತ್ತು ಪ್ರಮುಖ ನಾಯಕರೆಲ್ಲರೂ ಕೂಡ ಬಂದು ಅಲ್ಲಿ ರೋಡ್ ಶೋವನ್ನ ಮಾಡಿದ ನಾವು ನೋಡಿದ್ದೇವೆ. ಅಂದ್ರೆ ಒಂದು ಸ್ಥಳೀಯ ಸಂಸ್ಥೆಯ ಚುನಾವಣೆಯನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ. ಹೀಗಾಗಿ ಈಗ ಬಿಬಿಎಂಪಿ ಚುನಾವಣೆಯನ್ನ ಮಾಡಬೇಕು ಅನ್ನುವಂತ ಸೂಚನೆಯನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಆದ್ರೆ ಈ ದಿನಾಂಕ ಕೂಡ ಇನ್ನು ನಿಗದಿಯಾಗಿಲ್ಲ. ಸರ್ಕಾರ ಇನ್ನೂ ಕೂಡ ಒಂದಿಷ್ಟು ಟೆಕ್ನಿಕಲ್ ರೀಸನ್ ಗಳನ್ನ ಇಟ್ಟು ಮತ್ತು ಕಾರ್ಯಸೂಚಿಗಳನ್ನ ಇನ್ನು ಕೂಡ ಹೊರಡಿಸಬೇಕಾಗಿದೆ. ಆದ್ರೆ ಈಗಾಗಲೇ ಪ್ರಮುಖವಾಗಿ ಬಿಬಿಎಂಪಿ ಚುನಾವಣೆ ಯಾವಾಗ ಆಗಬಹುದು, ಆಗಸ್ಟ್ ಅಥವಾ ಸೆಪ್ಟೆಂಬರ್ ಅಲ್ಲಿ ಘೋಷಣೆ ಆಗಬಹುದು ನಿರೀಕ್ಷೆ ಇದೆ. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮೂಲಕ ಒಂದು ರೋಡ್ ಶೋವನ್ನ ಮಾಡಿಸಿ ಇಲ್ಲಿ ಈ ಚುನಾವಣೆಯನ್ನ ಗೆಲ್ಲುವುದಕ್ಕೆ ಬಿಜೆಪಿ ಒಂದು ರಣತಂತ್ರವನ್ನ ಮಾಡಿದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ. ಯಾಕೆಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಸಹಜವಾಗಿ ಒಂದು ಶಾಸಕರು ಅಂದ್ರೆ ಲೋಕಸಭೆ ಮತ್ತು ಇನ್ನುಳಿದ ಚುನಾವಣೆಗಳಿಗೆ ರಾಜ್ಯಗಳಿಗೆ ಬಂದು ಅವರು ಪ್ರಚಾರವನ್ನ ಮಾಡ್ತಾರೆ. ಆದ್ರೆ ಈ ಬಾರಿ ಅವರು ಬೆಂಗಳೂರಿನಲ್ಲಿ ರೋಡ್ ಶೋವನ್ನ ಮಾಡ್ತಾ ಇರೋದನ್ನ ನೋಡ್ತಾ ಹೋದ್ರೆ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಬಿಬಿಎಂಪಿಯನ್ನ ಗೆಲ್ಲಬೇಕು ಎನ್ನುವಂತ ಒಂದು ಕಾರಣಕ್ಕೋಸ್ಕರ ಕೇಂದ್ರದ ಪ್ರಮುಖ ನಾಯಕರೆಲ್ಲರೂ ಕೂಡ ಬಂದು ಭಾಗಿಯಾಗಬೇಕು, ಅಲ್ಲಿ ಅವರು ಸಭೆಗಳನ್ನ ಮಾಡಬೇಕು ಇತ್ಯಾದಿ ಚರ್ಚೆಗಳು ಈಗಾಗಲೇ ಪಕ್ಷದಲ್ಲಿ ಆಗಿದ್ದಾವೆ. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೂಲಕವೇ ಒಂದು ರೋಡ್ ಶೋವನ್ನ ಮಾಡ್ತಾ ಇರೋದನ್ನ ನೋಡ್ತಾ ಹೋದ್ರೆ ನಿಶ್ಚಿತವಾಗಿ ಮತ್ತು ಸಹಜವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮೂಲಕ ರೋಡ್ ಶೋ ಆದ್ರೆ ಬಿಜೆಪಿಗೆ ಒಂದಿಷ್ಟು ಲಾಭ ಆಗಿತ್ತು ಅನ್ನುವಂಥದ್ದು ಸ್ಥಳೀಯ ನಾಯಕರ ಲೆಕ್ಕಾಚಾರ. ಆ ಎಲ್ಲ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮೂಲಕ ಒಂದು ರೋಡ್ ಶೋವನ್ನ ಕೂಡ ಮಾಡಿಸೋದಕ್ಕೆ ರಾಜ್ಯ ಬಿಜೆಪಿ ಘಟಕ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಅಂತಿಮವಾಗಿ ಇದನ್ನು ಹೈಕಮಾಂಡ್ ಅಥವಾ ಕೇಂದ್ರ ನಾಯಕರು ಒಪ್ಪಿಗೆಯನ್ನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗಬೇಕಾಗಿದೆ. ಯಾಕೆಂದ್ರೆ ಈ ಹಿಂದೆ ಅಮಿತ್ ಶಾ ಅವರು ಬಂದಂತ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳ ಸಭೆಯನ್ನ ಕರೆಯಲಾಗಿತ್ತು. ಆದ್ರೆ ಕೊನೆಯ ಕ್ಷಣದಲ್ಲಿ ಅಮಿತ್ ಶಾ ಅವರು ಅದನ್ನ ಬೇಡ ಬಂದ್ ಮಾಡಿ ಹೇಳುವಂತ ಸೂಚನೆಯನ್ನ ಕೊಟ್ಟಿದ್ರು. ಹಾಗಾಗಿ ರಾಜ್ಯ ಬಿಜೆಪಿ ಘಟಕ ಕೇಂದ್ರ ನಾಯಕರಲ್ಲೂ ಕೂಡ ಬಂದಾಗ ಒಂದು ಸಮಾವೇಶವನ್ನ ಮಾಡೋದಕ್ಕಾಗ್ಲಿ ಅಥವಾ ಈ ರೀತಿ ರೋಡ್ ಶೋಗಳನ್ನ ಮಾಡೋದಕ್ಕಾಗ್ಲಿ ಸಿದ್ಧತೆಯನ್ನ ಮಾಡ್ಕೊಳ್ಳುತ್ತೆ. ಆದ್ರೆ ಅಂತಿಮವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಖಚಿತ ಆಗಬೇಕಾಗಿದೆ. ಆದ್ರೆ ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರಾಗಿರುವಂತಹ ಕಟೀಲ್ ಅವರು ಕಾರ್ಯಕರ್ತರಿಗೆ ಈ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರತಿಮಾ, ಅಂದ್ರೆ ರವಿ, ಈಗ ಮೋದಿಯಿಂದಲೇ ಈಗ ಸಂಚಲನ ಸೃಷ್ಟಿ ಮಾಡೋದಕ್ಕೆ ದೊಡ್ಡ ಪ್ಲಾನ್ ಅನ್ನ ಬಿಜೆಪಿ ಮಾಡ್ತಾ ಇದೆ ಅಂತಂದ್ರೆ ಬಿಬಿಎಂಪಿ ಚುನಾವಣೆಯಲ್ಲಿ ಬಹಳ ದೊಡ್ಡ ಬಸ್ ಅನ್ನ ನಾವು ನೋಡಬಹುದು ಅಂತ ಅನ್ಸುತ್ತೆ. ಯಾಕಂದ್ರೆ ಆರಂಭ ಮೋದಿಯಿಂದ ಮುಂದೆ ಹೇಗ್ ಸಾಗುತ್ತೆ ಅನ್ನೋ ಕುತೂಹಲ ಇದೆ ಅಂತ. ಈ ಆರಂಭ ಕೇವಲ ಬಿಬಿಎಂಪಿ ಚುನಾವಣೆ ಅಂತ ಒಂದೇ ನೋಡೋದಲ್ಲ, ವಿಧಾನಸಭಾ ಚುನಾವಣೆ ತಯಾರಿ ಅಂತೂ ಕೂಡ ನಾವು ಕರೆಯಬಹುದಾಗಿದೆ. ಯಾಕೆಂದ್ರೆ 2023 ವಿಧಾನಸಭಾ ಚುನಾವಣೆಯ ತಯಾರಿಗಾಗಿಯೇ ಒಂದು ಬೆಂಗಳೂರಿನಲ್ಲಿ ಬೃಹತ್ ಸಮಾವೇಶವನ್ನ ಬಿಜೆಪಿ ಹಮ್ಮಿಕೊಂಡಿದೆ. ಅಂದ್ರೆ ಒಂದು ಟ್ರೆಂಡ್ ಅನ್ನ ಸೆಟ್ ಮಾಡೋದಕ್ಕೆ ಈಗಾಗಲೇ ಅಮಿತ್ ಶಾ ಅವರು ಇರಬಹುದು, ಜೆ.ಪಿ. ನಡ್ಡಾ ಅವರು ರಾಜ್ಯಕ್ಕೆ ಬಂದು ಹೋಗಿದ್ದಾರೆ. ಆದ್ರೆ ಈ ರೀತಿಯ ಬೃಹತ್ ಸಮಾವೇಶವನ್ನ ಮಾಡಿರ್ಲಿಲ್ಲ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಸರ್ಕಾರಿ ಕಾರ್ಯಕ್ರಮಗಳ ಒಂದು ಕಾರ್ಯಕ್ರಮಕ್ಕೋಸ್ಕರ ಬರ್ತಾ ಇದ್ರು ಕೂಡ ಪಕ್ಷದ ಕಾರ್ಯಚಟುವಟಿಕೆಗಳು ಕೂಡ ಅವಕಾಶವನ್ನ ಕೊಟ್ಟಿದ್ದಾರೆ. ಹೀಗಾಗಿ ಇದು ವಿಧಾನಸಭಾ ಚುನಾವಣೆಯ ತಯಾರಿಯೂ ಹೌದು, ಜೊತೆಗೆ ಬೆಂಗಳೂರಿನಲ್ಲಿ ರೋಡ್ ಶೋವನ್ನ ಮಾಡ್ತಾ ಇರೋದ್ರಿಂದ ಇದು ಬಿಬಿಎಂಪಿ ಚುನಾವಣೆಯ ತಯಾರಿಗೋಸ್ಕರವೂ ಕೂಡ ಮೋದಿಯನ್ನ ಪಕ್ಷ ಬಳಕೆಯನ್ನ ಮಾಡ್ಕೊಳ್ತಿದೆ. ಸಹಜವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪಕ್ಷಕ್ಕೆ ಓಟನ್ನ ತಂದುಕೊಡುವಂತ ಹೇಳುವುದು ಎಲ್ಲರಿಗೂ ಗೊತ್ತಿದೆ. ಅದು ವಿಧಾನಸಭಾ ಚುನಾವಣೆ ಇರಬಹುದು, ಲೋಕಸಭಾ ಚುನಾವಣೆ ಇರಬಹುದು, ಇನ್ಯಾವುದೇ ಚುನಾವಣೆಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಹೋದ್ರೆ ಒಂದು ಅಲ್ಲಿ ಟ್ರೆಂಡ್ ಸೆಟ್ ಆಗತ್ತೆ, ಬಿಜೆಪಿಗೆ ಒಂದಿಷ್ಟು ಮತಗಳು ಕ್ರೋಢೀಕರಣ ಆಗತ್ತೆ. ಈ ರೀತಿಯ ಒಂದು ಲೆಕ್ಕಾಚಾರಗಳು ಸಹಜವಾಗಿದೆ ಮತ್ತು ಈ ಹಿಂದಿನ ದಾಖಲೆಗಳನ್ನು ನೋಡಿದಾಗ ಕೂಡ ಅದು ವಾಸ್ತವದ ಸತ್ಯವಾಗಿದೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಬಿಬಿಎಂಪಿ ಚುನಾವಣೆಯ ದೃಷ್ಟಿಯಿಂದನೂ ಕೂಡ ಗಮನದಲ್ಲಿಟ್ಟುಕೊಂಡು ರೋಡ್ ಶೋವನ್ನ ಮಾಡೋದಕ್ಕೆ ರಾಜ್ಯ ಬಿಜೆಪಿ ಘಟಕ ಮುಂದಾಗಿದೆ. ಯಾಕೆಂದ್ರೆ ಚುನಾವಣೆಯನ್ನ ಇನ್ನೂ ಮಾಡಿಲ್ಲ ಅನ್ನುವಂತ ಆರೋಪ ಸರ್ಕಾರದ ಮೇಲಿದೆ. ಪ್ರತಿಪಕ್ಷಗಳು ಆರೋಪವನ್ನ ಮಾಡ್ತಾ ಇದ್ರು. ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ ಇರಬಹುದು, ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ಪ್ರತಿದಿನ ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ಪ್ರತಿಭಟನೆಗಳು, ಸಾರ್ವಜನಿಕರಿಗೆ ಆಗ್ತಿರುವಂತಹ ಕುಂದುಕೊರತೆಗಳು ಇತ್ಯಾದಿ ಒಂದಿಷ್ಟು ಆರೋಪಗಳು ಸಹಜವಾಗಿ ರಾಜ್ಯ ಸರ್ಕಾರದ ಮೇಲೆ ಇದ್ದಾವೆ. ಹೀಗಾಗಿ ಬಿಬಿಎಂಪಿ ಚುನಾವಣೆ ಈ ಬಾರಿ ಬಿಜೆಪಿಗೆ ಅಷ್ಟೊಂದು ಸುಲಭ ಅಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೂ ಕಾಣ್ತಾ ಇದೆ ಮತ್ತು ಬಿಜೆಪಿಯು ಕೂಡ ಅದರ ಬಗ್ಗೆ ಅರಿವಿದೆ. ಈ ದೃಷ್ಟಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕರೆದುಕೊಂಡು ಒಂದು ಪ್ರಚಾರವನ್ನ ಮಾಡಿದ್ರೆ, ಒಂದು ರೋಡ್ ಶೋವನ್ನ ಮಾಡಿದ್ರೆ ಒಂದಿಷ್ಟು ಇಂಪ್ಯಾಕ್ಟ್ ಆದೀತು ಅನ್ನುವಂಥ ಲೆಕ್ಕಾಚಾರ ಸಹಜವಾಗಿ ಬಿಜೆಪಿಗಿದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಒಂದು ಬಿಬಿಎಂಪಿ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಈ ಒಂದು ಪ್ಲಾನ್ ಅನ್ನ ಮಾಡದಂತೆ ಕಾಣ್ತಾ ಇದೆ. ಒಟ್ಟಾರೆಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಒಂದು ರಾಜ್ಯ ಪ್ರವಾಸ ಕೇವಲ ಬಿಬಿಎಂಪಿ ಒಂದೇ ಅಲ್ಲ ಅಥವಾ ಕೇವಲ ವಿಧಾನಸಭಾ ಚುನಾವಣೆ ಒಂದೇ ಅಲ್ಲ, ಈ ಎರಡೂ ಚುನಾವಣೆಗಳನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಬಿಜೆಪಿ ಈ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದೆ. ಈಗಾಗಲೇ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿಯೂ ಕೂಡ ಹೇಳಿದ್ರು, ಹಳೆ ಮೈಸೂರು ಭಾಗದಲ್ಲಿ ಪಕ್ಷವನ್ನ ಬಲಪಡಿಸಬೇಕು ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಯೋಗ ದಿನಾಚರಣೆ ಮಾಡ್ತಾ ಇದ್ದಾರೆ ಮೈಸೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು. ಅಲ್ಲಿಯೂ ಕೂಡ ಒಂದು ಚಿಕ್ಕ ಸಮಾವೇಶವನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ. ಅಂದ್ರೆ ಮೈಸೂರು ಭಾಗದಲ್ಲಿ, ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಪಕ್ಷವನ್ನ ಬಲಪಡಿಸುವ ನಿಟ್ಟಿನಲ್ಲಿ ಈ ಒಂದು ಪ್ಲಾನ್ಗಳನ್ನ ಮಾಡದಂತೆ ಕಾಣ್ತಾ ಇದೆ. ಒಟ್ಟಾರೆಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂಬರುವ ವಿಧಾನಸಭಾ ಚುನಾವಣೆಗೆ ಮತ್ತು ಮುಂಬರುವ ಬಿಬಿಎಂಪಿ ಚುನಾವಣೆಗೆ
ಒಂದು ಟ್ರೆಂಡ್ ಅನ್ನ ಸೆಟ್ ಮಾಡಿ ಪಕ್ಷದ ಕಾರ್ಯಚಟುವಟಿಕೆಗಳನ್ನು ಇನ್ನಷ್ಟು ಶೀಘ್ರವಾಗಿ ಅಥವಾ ಅದರ ಸಂಘಟನೆಗೆ ಬಲವನ್ನ ಕೊಡುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಸ್ವತಃ ರಾಜ್ಯಕ್ಕೆ ಬಂದು ಆ ಚಾಲನೆಯನ್ನ ಕೊಡ್ತಾ ಇರೋದು ವಿಶೇಷ. ಪ್ರತಿಮಾ, ಅಂದ್ರೆ ರವಿ, ತಾವು ಹೇಳ್ದಂಗೆ ಈಗ ಕೇವಲ ಇದು ಬಿಬಿಎಂಪಿ ಚುನಾವಣೆ ಅಷ್ಟೇ ಅಲ್ಲ, ನಿಜ ಬರುವಂತಹ ಚುನಾವಣೆಗಳಿಗೂ ಕೂಡ ಇದೊಂದು ದೊಡ್ಡ ಸಿದ್ಧತೆ ಆರಂಭ, ಅದು ಆ ಮುನ್ಸೂಚನೆ ಕೊಡ್ತಾ ಇದೆ ಅಂತ ಅನ್ಸುತ್ತೆ. ಬಹುಶಃ ಇನ್ನು ಮುಂದೆ ನಾವು ನೋಡೋದು ಬರೀ ಸಮಾವೇಶ, ರ್ಯಾಲಿಗಳು, ಚುನಾವಣೆಗೆ ಸಂಬಂಧಪಟ್ಟಂತಹ ಎಲ್ಲ ಸಿದ್ಧತೆಗಳು, ಇದನ್ನೇ ನೋಡ್ತೀವ ಅಂತ ವರ್ಷ ಪೂರ್ತಿ? ಸಹಜವಾಗಿ ಪ್ರತಿಮಾ, ಒಂಚೂರು ಅಮಿತ್ ಶಾ ಅವರ ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ, ಈ ಹಿಂದೆ ಅವರು ಕೋರ್ ಕಮಿಟಿ ಸಭೆಗೆ ಬಂದಿದ್ರು. ಕೋರ್ ಕಮಿಟಿ ಸಭೆಯಲ್ಲಿ ಪಕ್ಷದ ಅಂದ್ರೆ ಮುಂದಿನ ವಿಧಾನಸಭಾ ಚುನಾವಣೆಗೆ ಮತ್ತು ಸರ್ಕಾರದ ಆ ಒಂದು ಮ್ಯಾಪ್ ಅನ್ನ ಕೇಳಿದ್ರು. ನಿಮ್ಮ ಯೋಜನೆಗಳೇನು, ರೂಟ್ ಮ್ಯಾಪ್ ಏನು, ಚುನಾವಣೆಗೆ ಯಾವ ರೀತಿ ತಯಾರಿ, ಸರ್ಕಾರದ ಯೋಜನೆಗಳ ಬಗ್ಗೆ ತಯಾರಿ ಇತ್ಯಾದಿ ಪ್ರಶ್ನೆಯನ್ನ ಮಾಡಿದಾಗ ಅವತ್ತು ಅರುಣ್ ಸಿಂಗ್ ಇರಬಹುದು ಮತ್ತು ಮುಖ್ಯಮಂತ್ರಿಗಳು ಆ ಕ್ಷಣದಲ್ಲಿ ಸ್ವಲ್ಪ ಸೈಲೆಂಟ್ ಆಗಿದ್ರು. ನಂತರದಲ್ಲಿ ಒಂದು ರೂಟ್ ಮ್ಯಾಪ್ ಗಳನ್ನ ಈಗಾಗಲೇ ಮಾಡಲಾಗಿದೆ. ಯಾವ ಅಭಿಯಾನವನ್ನ ಮಾಡಬೇಕು, ಕೇಂದ್ರ ಸರ್ಕಾರ ತಂದಿರುವ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಕಾರ್ಯಕ್ರಮಗಳನ್ನ ಯಾವ್ಯಾವ ಜಿಲ್ಲೆಯಲ್ಲಿ ಮಾಡಬೇಕು ಮತ್ತು ಕೇಂದ್ರದ ಯಾವ ನಾಯಕರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಹೇಳುವಂತ ಒಂದು ರೂಟ್ ಮ್ಯಾಪ್ ಅನ್ನ ಮಾಡಲಾಗಿದೆ. ಅಮಿತ್ ಶಾ ಬಂದು ಹೋದ ಮಾರನೇ ದಿನವೇ ಬಿಜೆಪಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಮತ್ತು ರಾಜ್ಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳು ಅಧ್ಯಕ್ಷರು ಎಲ್ಲರೂ ಸೇರಿ ಒಂದು ಚುನಾವಣೆ ತಯಾರಿಗೆ ಒಂದು ಸಿದ್ಧತೆ ಹೇಗಿರಬೇಕು ಕುರಿತಾಗಿ ಒಂದು ನೀಲನಕ್ಷೆಯನ್ನ ಕೂಡ ಮಾಡಿದ್ರು. ಅಂದ್ರೆ ಕೇಂದ್ರ ಸರ್ಕಾರ ಯಾವ ಯೋಜನೆ ತಂದಿದೆ ಮತ್ತು ರಾಜ್ಯ ಸರ್ಕಾರದ ಬಹುಮುಖ್ಯ ಯೋಜನೆಗಳು ಯಾವುದು, ಜೊತೆಗೆ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಸೈದ್ಧಾಂತಿಕವಾಗಿ ವಿರುದ್ಧ ಆಗಿರುವಂತ ಕೆಲವೊಂದಿಷ್ಟು ವಿಚಾರಗಳು, ಅದು ಟಿಪ್ಪು ಜಯಂತಿ ಇರಬಹುದು, ಹಾಗೆ ಕಾಂಗ್ರೆಸ್ ಅದನ್ನು ವಿರೋಧ ಮಾಡಿತ್ತು, ಗೋಹತ್ಯೆ ನಿಷೇಧವನ್ನು ಕಾಂಗ್ರೆಸ್ ವಿರೋಧ ಮಾಡಿತ್ತು, ಬಿಜೆಪಿ ಅದನ್ನ ಜಾರಿ ಇತ್ಯಾದಿ ವಿಚಾರಗಳನ್ನ ಇಟ್ಟುಕೊಂಡು ಎಲ್ಲೆಲ್ಲಿ ಸಮಾವೇಶವನ್ನ ಅಭಿಯಾನವನ್ನ ಮಾಡಬೇಕು ಅನ್ನೋದ್ರ ಕುರಿತಾಗಿ ಈಗಾಗಲೇ ಪ್ಲಾನ್ ಗಳನ್ನ ಮಾಡಲಾಗಿದೆ. ತಾವು ಹೇಳಿದಂತೆ ಇದೆಲ್ಲವೂ ಕೂಡ ಸಮಾವೇಶದ ರೂಪದಲ್ಲಿ ಮುಂದೊಂದಿನ ನಾವು ಕಾಣಬಹುದಾಗಿದೆ. ಥ್ಯಾಂಕ್ ಯು ಸೋ ಮಚ್ ರವಿ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.